ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿಗೆ ನಂದು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಡೇ 15. ಇವತ್ತು 1/1/2026. ಸೊ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನ ಹೇಳ್ತಾ ನಂದು ಡೈಲಿ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಡೈಲಿ ನಾನು ಇವತ್ತು ಹೊಸ ವರ್ಷ ಇದ್ದ ಕಾರಣ ಎವ್ರಿ ಇಯರು ನಾನು ಊರಲ್ಲಿದ್ದರೆ ನಾನು ಮನೆ ದೇವ್ರಿಗೆ ಹೋಗ್ತೀನಿ. ಸೊ ಹಾಗಾಗಿ ಇವತ್ತು ನಾನು ಮನೆ ದೇವ್ರಿಗೆ ಹೋಗಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ದೆ. ಸೊ ಹಾಗಾಗಿ ಅದೇ ಒಂದು ರೀಸನ್ಗೆ ಬೆಳಗ್ಗೆದು ನಮ್ಮ ಅಪ್ಪಾಜಿ ಅವ್ರದ್ದು ಗಾಡಿ ವಾಶ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ನನ್ನ ಬೈಕ್ ತೊಗೊಂಡು ಬಂದಿಲ್ಲ, ನನ್ನ ಬೈಕು ಅಲ್ಲೇ ಪುಣೆಯಲ್ಲಿದೆ. ಸೊ ಹಾಗಾಗಿ ಅವ್ರ ಬೈಕ್ನ ವಾಶ್ ಮಾಡ್ತಿದ್ದೆ. ಸ್ವಲ್ಪ ಗಲೀಜಾಗಿತ್ತು. ಸೊ ಪೈಪ್ ನಮ್ಮ ಮನೆಯಲ್ಲಿ ಟ್ಯಾಂಕ್ ಇದೆ ಅಲ್ವಾ, ಸೊ ಒಂದು ಮಿಷನ್ ಇದೆ. ಆ ಮಿಷನ್ಗೆ ಡೈರೆಕ್ಟಾಗಿ ಪೈಪ್ ಕನೆಕ್ಟ್ ಮಾಡಿದ್ರೆ ಹೊರಗಡೆ ನೀರು ಬರುತ್ತೆ ಟ್ಯಾಂಕಿಂದ. ಇದೇನಾಗ್ಬಿಟ್ಟಿದೆ ಪೈಪು, ಅದು ನಮ್ಮಮ್ಮ ಅವರು ಏನೋ ಈ ಬಿಸಿಲಲ್ವಾ, ಬಿಸಿಲಿಗೆ ಅದು PVC ಪೈಪು ಎಲ್ಲ ಸೀಳ್ಬಿಟ್ಟು ಒಂಥರ ಅರ್ಧ ಇದು ಆಗ್ತಿದೆ. ಅಂದರೆ ನೀರು ಕರೆಕ್ಟಾಗಿ ಪ್ರೆಸ್ ಮಾಡೋಕ್ಕೆ ಬರ್ತಾ ಇದ್ದಿದೆಯಲ್ಲ. ಸೊ ಹಾಗಾಗಿ ನಾನು ಟ್ರೈ ಮಾಡಿದೆ ಏನಾದರೂ ಬರುತ್ತಾ ಫೋರ್ಸು ಅಂತ, ಬಟ್ ಬರ್ತಾ ಇಲ್ಲ. ಸೊ ಹಾಗೆ ಹಿಡ್ಕೊಂಡು ಆಮೇಲೆ ಹೇಗಿದ್ದರೂ ಒಳಗಡೆ ಎಕ್ಸಾ ಬ್ಲೇಡ್ ಇತ್ತು. ಸೊ ಇನ್ನೇನು ಆ ಎಕ್ಸಾ ಬ್ಲೇಡ್ ತಂದು ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅಷ್ಟರಲ್ಲಿ ಟ್ರೈ ಮಾಡ್ತಾಯಿದ್ದೆ, ಬಟ್ ಬರ್ತಾ ಇರಲಿಲ್ಲ. ಸೊ ಏನು ಮಾಡೋದು? ಸೊ ಹಾಗಾಗಿ ಎಕ್ಸಾ ಬ್ಲೇಡ್ ತೊಗೊಂಡ್ಬಂದೆ. ಎಕ್ಸಾ ಬ್ಲೇಡ್ ತೊಗೊಂಡು ಅದು ಏನು ಎಡ್ಜ್ ಇದೆ ಅಲ್ವಾ, ಅದು ಅನ್ವಾಂಟೆಡ್ ಎಡ್ಜನ್ನ ಕಟ್ ಮಾಡಿ ಬಿಸಾಕಿದೆ. ಎನಿವೇ ಈಗ ಯೂಶಲಿ ಮನೇಲಿ ಇಟ್ಟಿರ್ತೀವಿ ನಾವು, ಎಕ್ಸಾ ಬ್ಲೇಡ್ ಇಟ್ಟಿರ್ತೀವಿ, PVC ಪೈಪ್ ಇಟ್ಟಿರ್ತೀವಿ. ಸೊ ಇನ್ ಕೇಸ್ ಎಮರ್ಜೆನ್ಸಿ ಆದರೆ ಬೇಕಾಗುತ್ತೆ. ಇಲ್ಲ ಅಂತಂದರೆ ಯಾರನ್ನೂ ಹೋಗಿ ಪದೇ ಪದೇ ಕೇಳೋದು. ಅಪ್ರಾಕ್ಸಿಮೇಟ್ಲಿ ಒಂದು 10 ರೂಪಾಯಿ ಎಕ್ಸಾ ಬ್ಲೇಡು. ಸೊ ಇಟ್ ಈಸ್ ಮೋರ್ ಯೂಸ್ಫುಲ್. ನಮ್ಮ ಮನೇಲಿ ಬೆಟರ್ ನಮಗೇನೇನು ಥಿಂಗ್ಸ್ ಬೇಕಲ್ವಾ, ಅದನ್ನು ಮನೇಲಿ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಆ್ಯಸ್ ಯೂಶುವಲ್ ಅದೆಲ್ಲ ಕಟ್ ಮಾಡಿಬಿಟ್ಟು ಇನ್ನೇನು ಬೈಕ್ ವಾಶ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫುಲ್ಲೆಲ್ಲ ಸ್ವಲ್ಪ ಅಂಥ ಏನು ಫೋರ್ಸ್ ಇಲ್ಲ. ಅರ್ಧ HP ಮೋಟ್ರ್ ಅಂದರೆ ಎಷ್ಟು ಬರುತ್ತೆ. ಸೊ ದಟ್ ಈಸ್ ಎನಫ್ ಟು ವಾಶ್ ಅವರ್ ಬೈಕ್. ಸೊ ಹಾಗಾಗಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದೆ. ಸೊ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಇನ್ನೇನು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಇನ್ನೊಂದು ಶಾಂಪು ಹಾಕಿ ತೊಳಿಬೇಕು. ಸೊ ಇನ್ನೇನು ಶಾಂಪು ತೊಗೊಂಡು ಬಂದಿದ್ದೆ, ಜೋಬಲ್ಲೇ ಇದೆ ಶಾಂಪು. ಸೊ ಶಾಂಪು ಹಾಕಿ ತೊಳೆದು ಮುಗಿಸ್ತೀನಿ. ಸೊ ಮುಗಿಸಿದ ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್.
ಸೊ ಇನ್ನೇನು ಬೈಕೆಲ್ಲ ವಾಶ್ ಆಯಿತು, ಅರೌಂಡ್ 10-20 ಹಾಗೆ ವಾಶ್ ಆಯಿತು. ಸೊ ಆಮೇಲೆ ನಂದೊಂದು 10:30ಗೆ ಮೀಟಿಂಗ್ ಇತ್ತು. ಸೊ 11:30ವರೆಗೂ ಮೀಟಿಂಗ್ ಮಾಡಿ ನಾನು ಸ್ನಾನ ಮಾಡಿ ಸೊ ಅರೌಂಡ್ 11:30ಗೆ ಬಿಟ್ಟು ಇದೇ ನಮ್ಮ ಮನೆ ದೇವರು ಕೊಡೇಕಲ್ ಬಸವಣ್ಣ ಅಂತ. ಸೊ ಬಂದೆ. ಸೊ ಇಲ್ಲಿ ಬಂದು ಕಾಯಿ ತೊಗೊಂಡೆ. ಫಸ್ಟ್ ಬಂದ ತಕ್ಷಣ ಮುಖ ತೊಳ್ಕೊಂಡು 2 ಕಾಯಿ ತೊಗೊಂಡೆ. ಯೂಶ್ವಲಿ ಪ್ರತಿ ವರ್ಷವೂ ಬರ್ದೆ ನಾನು ನಮ್ಮ ಮನೆ ದೇವ್ರಿಗೆ. ಸೊ ಹಾಗಾಗಿ ಈ ವರ್ಷವೂ ಬಂದೆ. ಹೇಗಿದ್ದರೂ ಊರಲ್ಲಿ ಇದ್ನಲ್ವ. ಸೊ ಇನ್ನೇನು ಊರಿಗೆ ಹೋಗ್ತೀನಿ. ಸೊ ಹೋಗೋಕ್ಕಿಂತ ಮುಂಚೆ ದೇವ್ರನ್ನ ಭೇಟಿಯಾಗಿ ನಮಸ್ಕಾರ ಮಾಡಿ ಹೋಗೋಣ ಅಂತ. ಸೊ ಸುಮ್ಮನೆ ಹಂಗೆ ನಮ್ಮ ಮನೆ ದೇವ್ರನ್ನ ನಿಮಗೆ ತೋರಿಸೋಣ ಅಂದು ಒಂದು ರೀಸನ್ಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವತ್ತೂ ಮಾಡಿಲ್ಲ ವೀಡಿಯೋ. ಸೊ ಫಸ್ಟ್ ಟೈಮ್ ನಾನು ನಿಮಗೋಸ್ಕರ ತೋರಿಸ್ಬೇಕು ನಮ್ಮ ಮನೆ ದೇವ್ರು ಹೇಗಿದೆ ಅಂತ ತೋರಿಸೋಣ. ಇದು ಒಳಗಿನ ಗುಡಿ. ಸೊ ನಮ್ಮ ಮನೆ ದೇವರು ಕೊಡೇಕಲ್ ಬಸವಣ್ಣ. ಸೊ 2 ಗುಡಿ ಇದೆ. ಒಂದು ಹೊರಗಿನ ಗುಡಿ ಅಂತ ಒಂದಿದೆ, ಒಂದು ಒಳಗಿನ ಗುಡಿ ಅಂತ ಇದೆ. ಸೊ ನಿಮಗೆ ಗೊತ್ತಿರ್ಬೋದು ಕಾಲಜ್ಞಾನಿ ಬಸವಣ್ಣನವರು ಅಂತ. ಸೊ ಅವ್ರದ್ದು ಇದು ಜಾಗ, ಅವ್ರು ಹುಟ್ಟಿದ ಜಾಗ ಇದು. ಸೊ ಇದು ನಮ್ಮ ಮನೆ ದೇವರು. ಸೊ ನೋಡಿ ಒಳಗಡೆ ದೇವರು ಕಾಣ್ತು. ನಾನು ದೇವರೆಲ್ಲ ತೋರ್ಸೋಕೆ ಹೋಗಿಲ್ಲ, ಬಿಕಾಸ್ ಅದು ಒಳ್ಳೇದಲ್ಲ ದೇವ್ರನ್ನೆಲ್ಲ ತೋರಿಸೋದು. ಸೊ ಒಳಗಡೆ ಎಲ್ಲ ನಮಸ್ಕಾರ ಮಾಡಿ ಬಂದು ಊದ್ಬತ್ತಿ ಹಚ್ಚಿ ಇಲ್ಲಿ ಕಾಯಿ ಹೊಡೆಯೋದು. ಇಲ್ಲೆಲ್ಲ ಕಾಯಿ ಹೊಡೆಸಿದೆ. ಇನ್ನೇನು ಕಾಯಿ ಎಲ್ಲ ಹೊಡೆಸಿ ಅವ್ರಿಗೆ ದಕ್ಷಿಣೆ ಕೊಟ್ಟೆ. ಸೊ ಆ್ಯಸ್ ಪರ್ ದ ಸಂಪ್ರದಾಯದ ಪ್ರಕಾರ ಸೊ ದೇವಸ್ಥಾನಕ್ಕೆ ಹೋದರೆ 2 ಬೇಡ 3 ರೌಂಡು ಪ್ರದಕ್ಷಿಣೆ ಹಾಕಬೇಕು. ಓಕೆ, ಅದು ಗುರು ಹಿರಿಯರು ದೊಡ್ಡವರು ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಯಾರೋ ಒಬ್ಬ ಫೋಟೋ ತಗೋತಾ ಇದ್ದ. ಸೊ ನಾನು ಹಾಗೆ ಒಂದು ವೀಡಿಯೋ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ತಾಯಿದ್ದೆ. ನಾನು ಒಂದೇ ರೀಸನ್ಗೆ ವೀಡಿಯೋ ಮಾಡ್ತಾ ಇರೋದು ನಿಮಗೆ ತೋರಿಸ್ಬೇಕಂತ, ಅದು ಬಿಟ್ಟು ಬೇರೆ ಯಾವುದೂ ಉದ್ದೇಶ ಅಲ್ಲ. ಸೊ ಹಾಗಾಗಿ ಸೊ ನಿಮ್ಗೊಂದು ಏನಾರು ಅನ್ನಿಸ್ತಿರ್ಬೋದು, ಈ ಗುಡಿ ನೋಡಿದರೆ ನಿಮಗೆ ಮುಸ್ಲಿಮ್ ಗುಡಿ ಥರ ಕಾಣ್ತಿರ್ಬೋದು ಅನಿಸ್ಕೋತೀನಿ. ಬಿಕಾಸ್ ಮುಸ್ಲಿಮ್ರದ್ದು ಹೇಗಿರುತ್ತಲ್ವ ಅದೇ ಥರನೇ ಇದೆ. ಬಿಕಾಸ್ ದೆರ್ ಇಸ್ ಒನ್ ಸೈಂಟಿಫಿಕ್ ರೀಸನ್ ಏನಕ್ಕೆ ಈ ಥರ ಇದೆ ಅಂತ. ಇದೇ ನೋಡಿ ನಮ್ಮ ಮನೆ ದೇವರು ಕೊಡೇಕಲ್ ಬಸವಣ್ಣ. ಸೊ ಹಾಗಾಗಿ ಬರಬೇಕಾದ್ರೆ ಒಂದು ವೀಡಿಯೋ ಮಾಡಿಕೊಂಡೆ. ಯೂಶ್ವಲಿ ನಾನು ಇಲ್ಲಿ ಕೈಗೆ ದಾರ ಕಟ್ಕೋತೀನಿ. ಬಿಕಾಸ್ ನಾವು ಊರು ಬಿಟ್ಟು ಹೋಗಿರ್ತೀವಿ ಅಂದಾಗ ಸ್ವಲ್ಪ ಮುಚ್ಚೇಟು ಅದು ಇದು ಇರುತ್ತೆ ಅಂತೇಳಿ ಇಲ್ಲಿ ಕಟ್ಸ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡಿರಿ, ಇಲ್ಲೊಬ್ರು ಯಾರೋ ಮುಸ್ಲಿಮರು ಬಂದಿದ್ದರು. ಸೊ ದೇವರಿಗೆ ಮುಸ್ಲಿಮರು ಹಿಂದೂ ಮುಸ್ಲಿಮ್ ಅಂತ ಏನಿಲ್ಲ. ಸೊ ಅವರು ಬಂದಿದ್ದರು, ನಾವು ಬಂದಿದ್ದೀವಿ. ನಮ್ಮ ಗುಡಿಗೆ ಅವ್ರು ಬರ್ತಾರೆ, ಅವ್ರ ಗುಡಿಗೆ ನಾವು ಹೋಗ್ತೀವಿ. ಕೈಗೆಲ್ಲ ದಾರ ಗೀರ ಕಟ್ಸ್ಕೊಂಡು ಅಲ್ಲಿಂದ ಹೊರಟಬೇಕಾದ್ರೆ ಇದು ಚವನ್ ಬಾಯಿ ಅಂತ ಕರೀತಾರೆ. ಸೊ ಇದೆಲ್ವ ನೀರು ಯಾವತ್ತೂ ಬತ್ತೋದಿಲ್ಲ. ಸೊ ಕಂಟಿನ್ಯೂ ಇಷ್ಟು ಇರೋದೆ. ಸೊ ಫುಲ್ ಎಲ್ಲ ಬಿಟ್ಟಿದ್ರು, ಸಿಕ್ಕಾಪಟ್ಟೆ ಮೀನುಗಳಿದೆ. ಸೊ ಹಾಗೆ ನಿಮಗೆ ತೋರಿಸ್ಬೇಕು ಅನ್ನೋ ಒಂದೇ ರೀಸನ್ಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅಲ್ಲಿಂದ ಬಂದೆ. ಸೊ ಅಲ್ಲಿಂದ ಬರಬೇಕಾದ್ರೆ ಇದು ನಮ್ಮದು ಹೊರಗಿನ ಗುಡಿ, ಅದು ಒಳಗಿನ ಗುಡಿ, ಇದು ಹೊರಗಿನ ಗುಡಿ. 2 ಗುಡಿ ಇದೆ ಸೊ ನಮ್ಮದು. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಅಲ್ಲಿ ಕಾಣುತ್ತಿದೆಯಲ್ವ ವೈಟ್ ಸ್ಟೆಪ್ಸು, ಸೊ ಅಲ್ಲೇ ಇರೋದು. ಸೊ ನಾನು ಇಲ್ಲಿ ಬರಬೇಕಾದ್ರೆ ಮತ್ತೆ 2 ಕಾಯಿ, ಹೊರಗಿನ ಗುಡಿಗೆ 2 ಕಾಯಿ ಓಡಿಸ್ತೀವಿ ನಾವು, ಒಳಗಿನ ಗುಡಿಗೆ 2 ಕಾಯಿ ಓಡಿಸ್ತೀವಿ. ಸೊ ಹೊರಗಿನ ಗುಡಿಗೆ 2 ಮತ್ತು ಒಳಗಿನ ಗುಡಿಗೆ 2 ಹೊಡಿಸಿದೆ. ಸೊ ಇಲ್ಲಿದ್ದಾರಲ್ವ, ಆ್ಯಕ್ಚುಲಿ ಇವತ್ತು ತುಂಬ ಅಂದರೆ 1% ಜನನೂ ಇಲ್ಲ. ಯೂಶ್ವಲಿ ಅಮಾವಾಸ್ಯೆ ಇರುತ್ತಲ್ವ, ಅಮಾವಾಸ್ಯೆ ಟೈಮಲ್ಲಿ ಬರಬೇಕು. ಇಲ್ಲಿ ಕೂತ್ಕೊಳ್ಳೋಕ್ಕಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಅಷ್ಟು ರಶ್ ಇರುತ್ತೆ. ಯಾಕಂದರೆ ತುಂಬ ಜನ ಮನೆ ದೇವರು ಇದು. ಸೊ ಸುತ್ತಮುತ್ತ ಹಳ್ಳಿ ಅವರು ಏನೇನಿದ್ದಾರಲ್ವ ಅವ್ರ ಮನೆ ದೇವರೆಲ್ಲರೂ ಕೊಡೇಕಲ್ ಬಸವಣ್ಣ. ಸೊ ಹಾಗಾಗಿ ಎವ್ರಿ ಅಮಾವಾಸ್ಯೆಗೆ ಬಂದಾಗ ನೋಡಬೇಕು. ಸೊ ಇದೆಲ್ಲ ಸ್ಟೆಪ್ಸ್ ಏರಿ ಒಳಗಡೆ ಬಂದ್ರೇ ನಮ್ಮ ಗುಡಿ. ಸೊ ಇಲ್ಲಿ ತೋರಿಸ್ತೀನಿ ನೋಡಿರಿ ಹೇಗಿದೆ ಅಂತ. ಸೊ ಇದು ಈ ಥರ ಇದೆ ಒಳಗಡೆ. ಸೊ ನಿಮಗೆ ಈ ಥರ ಎಲ್ಲ ಡಿಸೈನ್ ಎಲ್ಲ ನೋಡಿಬಿಟ್ರೆ ನಿಮ್ಗೆ ಅನಿಸ್ತಾ ಇರುತ್ತೆ, ಏನಪ್ಪ ಇದು ಈ ಥರ ಮುಸ್ಲಿಮ್ರ ಗುಡಿ ಇದೆ ಅಂತ ಅನ್ನಿಸ್ಬೋದು ಮೇ ಬಿ, ಬಿಕಾಸ್ ಸ್ಟ್ರಕ್ಚರ್ ಅದೇ ಥರ ಇದೆ ಅಲ್ವಾ. ಸೊ ನಾನು ಒಳಗಿಂದೆಲ್ಲ ದರ್ಶನ ಮಾಡಿಕೊಂಡು ಹಾಗೆ ಪ್ರದಕ್ಷಿಣೆ ಹಾಕಬೇಕಾದ್ರೆ ನಿಮಗೆ ತೋರಿಸೋಣ ಅಂತ ಬಂದೆ. ಸೊ ಒಂದೇ ರೀಸನ್ನು ಏನಕ್ಕೆ ಮುಸ್ಲಿಮ್ರ ಗುಡಿ ಇದೆ ಅಂತಂದರೆ, ಆವಾಗೆಲ್ಲ 15-16ನೇ ಶತಮಾನದಲ್ಲಿ ಆವಾಗ ಮುಸ್ಲಿಮ್ರು ಆಡಳಿತ ಇತ್ತಲ್ವ, ಆವಾಗ ಅವ್ರದ್ದು ಒಂದೇ ಇಂಟೆನ್ಷನ್ನು ಏನೇನು ಹಿಂದೂ ಗುಡಿಗಳಿದೆ ಅಲ್ವಾ ಅದೆಲ್ಲ ಗುಡಿಗಳನ್ನ ಡೆಮೊಲಿಷ್ ಮಾಡಬೇಕು. ಅದು ಒಂದೇ ರೀಸನ್ ಅವ್ರದ್ದು. ಓಕೆ, ಸೊ ಈ ಥರ ನೀವೇನಾದರೂ ಮುಸ್ಲಿಮ್ರ ಗುಡಿ ಥರ ಮೇಲೆ ಮಾಡಿದರೆ ಸೊ ಆ ಗುಡಿನ ಅವ್ರು ಮುಟ್ತಿದ್ದಿಲ್ಲ. ಅವ್ರು ಅನ್ಕೋತಿದ್ರು ಓಕೆ ಇದು ಮುಸ್ಲಿಮ್ರ ಗುಡಿ ಅಂತ. ಓಕೆ, ಅವ್ರು ಅಷ್ಟು ಯೋಚನೆನೂ ಮಾಡ್ತಿದ್ದಿಲ್ಲ. ಸೊ ಅದೇ ಒಂದೇ ರೀಸನ್ಗೆ ದ ಕಂಪ್ಲೀಟ್ ಆರ್ಕಿಟೆಕ್ಚರ್ ಒಂಥರ ಮುಸ್ಲಿಮ್ರ ಗುಡಿ ಥರ ಇದೆ. ಓಕೆ, ಇದು ಅಂತಲ್ಲ, ತುಂಬ ಗುಡಿಗಳು ಇದೇ ಥರನೇ ಇದೆ. ಸೊ ನೀವೇನು ಪ್ರಾಪರಾಗಿ ಹಿಂದೂ ಗುಡಿ ಥರ ಕಟ್ಬಿಟ್ರೆ ಆವಾಗಿನ ಕಾಲದಲ್ಲಿ ಡೆಮಾಲಿಷ್ ಮಾಡಿಬಿಡ್ತಿದ್ರು. ಓಕೆ, ಬಿಕಾಸ್ ಅವ್ರು ಅದೇ ಥರ ಇದ್ದರು. ಸೊ ಅದು ಒಂದೇ ರೀಸನ್ಗೆ. ಸೊ ನಾನು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು 1-2 ನಿಮಿಷ ಅಲ್ಲಿ ಕೂತು ಸೊ ಬರಬೇಕಾದ್ರೆ ಸೊ ಇಲ್ಲಿ ಕುರಿಗಳಿದೆ ಅಲ್ವಾ. ಸೊ ಕುರಿಗಳ ಬಗ್ಗೆ ಅವ್ರನ್ನ ಕೇಳ್ತದೆ, ಎಷ್ಟು ಕುರಿ ಇದೆ ಅಣ್ಣ ಹೇಳ್ತಾ ಇದ್ದ. 600 ಇದೆ ಅಂತೆ. 600 × 15,000 ಎಷ್ಟಾಗುತ್ತೆ ನೋಡಿರಿ, ಅಷ್ಟು ಕುರಿ ರೋಡ್ ಮೇಲೆ ಇದೆ. ಸೊ ಅದನ್ನು ಹೇಳ್ತಿದ್ನಲ್ವ, 15,000 × 600 ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತಂದರೆ
90 ಲ್ಯಾಕ್. ಸೊ ಅವರು 90 ಲ್ಯಾಕ್ ಇರೋ ಕುರಿಗಳನ್ನು ರೋಡಲ್ಲಿ ಮೇಯಿಸ್ಕೊಂಡು ಹೋಗ್ತಿದ್ದಾರೆ. ಜಸ್ಟ್ ಇಮ್ಯಾಜಿನ್ ಅವ್ರ ವ್ಯಾಲ್ಯೂ ಹೇಗಿದೆ, ಅವ್ರು ಹೇಗಿದ್ದಾರೆ ಅಂತ. ನಾವೆಲ್ಲಿದ್ದೀವಿ, ಅವ್ರು ಎಲ್ಲಿದ್ದಾರೆ. ಓಕೆ, ಎಲ್ಲರೂ ತುಂಬ ಯೋಚನೆ ಮಾಡ್ತಾರೆ ಕುರಿ ಅಂದರೆ ಓ ಹಾಗೆ ಹಿಂಗಂತೆ. ಬಟ್ ದಟ್ ಈಸ್ ಮೋರ್ ಪ್ರಾಫಿಟಬಲ್ ಜಾಬ್. ಓಕೆ, ಸೊ ಯಾರ್ದು ಟೆನ್ಷನ್ ಇರಲ್ಲ, ಏನು ತಂದು ಹಾಕ್ಬೇಕನ್ನಲ್ಲ. ಕುರಿ ಆ್ಯಸ್ ಇಟ್ ಈಸ್ ಏನಿರುತ್ತೆ ಅಲ್ವ ಅದನ್ನು ತಿಂದುಬಿಡುತ್ತೆ. ಸೊ ನಾನೇನು ತೋರಿಸೋದ್ರೆ ನಿಮಗೆ ಶಾಕ್ ಆಗ್ತಿರ್ಬೋದು ಮೇ ಬಿ ಇವಾಗ. ಸೊ ನಾನು ಇವಾಗ ಏನೋ ಸ್ವಲ್ಪ ಕೆಲಸ ಇದೆ ಅಂತ ಬೆಂಗಳೂರಿಗೆ ಹೊರಡ್ತಾ ಇದ್ದೀನಿ. ಸೊ ಹಂಗೆ ಇಮಿಡಿಯೇಟಾಗಿ ಹೊರಟೆ. ಸೊ ಇಲ್ಲಿ ಡಾಬಾದಲ್ಲಿ ನಿಲ್ಲಿಸಿದ್ರು. ಸೊ ನಾನು ರೈಸ್ಗೆ ಸ್ವಲ್ಪ ಊಟ ಮಾಡಿದೆ. ಸೊ ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಮಾಡಿರೋ ಲಾಗು. ಸೊ ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೇನಾದರೂ ಕರೆಕ್ಷನ್ ಇದ್ದರೆ ಸೊ ನನಗೆ ಪ್ಲೀಸ್ ಕಮೆಂಟಲ್ಲಿ ಹೇಳಿ, ನಾನು ಕರೆಕ್ಷನ್ ತಿದ್ದು ಮಾಡ್ಕೋತೀನಿ ಅಂತ ಹೇಳಿ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಆ್ಯಂಡ್ ಗುಡ್ ನೈಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಲಾಗ್.